ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಮೆರಿಕದಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಸೌಮ್ಯ. ನಾವಿವತ್ತು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೊರಟಿದ್ದೀವಿ ಅಂತಲೇ ಹೇಳ್ಬೋದು. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವತ್ತು ಮಾಲಿಗೆ ಹೋಗ್ತಾ ಇದ್ದೀವಿ, ಅದು ಬಸ್ಸಲ್ಲಿ. ಆ್ಯಕ್ಚುಲಿ ಇಲ್ಲಿಗೆ ಬಂದಮೇಲೆ ಬಸ್ಸಲ್ಲಿ ಹೋಗ್ತಿರೋದು ಫಸ್ಟ್ ಟೈಮ್. ಮಾಲಿಗೆ ನಾವು ಆಲ್ಮೋಸ್ಟ್ ಹೋಗ್ತಾನೆ ಇರ್ತೀವಿ, ಬಟ್ ಬಸ್ಸಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದೀವಿ, ಅದರಲ್ಲೂ ಫ್ರೆಂಡ್ಸ್ ಜೊತೆಗೆ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು, ಬಸ್ ಎಕ್ಸ್ಪೀರಿಯೆನ್ಸ್ ಹೆಂಗೆ, ಅವನ್ನೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗಾದರೆ ತಡ ಮಾಡದೆ ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬಸ್ ಸ್ಟ್ಯಾಂಡು ನಮ್ಮ ಮನೆಗೆ ಹತ್ರನೇ ಇದೆ. ನಾವು ಆಲ್ಮೋಸ್ಟ್ ಈಗ ಆಲ್ರೆಡಿ ನಾವು ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತಿದ್ದೀವಿ. ನಮ್ಮ ಫ್ರೆಂಡ್ಸು ಇಲ್ಲೇ ಇದ್ದಾರೆ. ಹಾಯ್. ಹಾಗೇನೆ ನಮ್ಮ ಮಕ್ಕಳು ಕೂಡ. ನಾವು ಹೋಗ್ತೀವಿ, ಮಕ್ಕಳು ಇಲ್ದಂಗೆ ಅವ್ರ ಮನೇಲಿ ಇರೋಕ್ಕಾಗಲ್ಲ, ಇರಲೂ ಇಲ್ಲ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಬಸ್ ಎಷ್ಟೊತ್ತಿಗೆ. ಅದು 2 ಗಂಟೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲ ಆಬ್ವಿಯಸ್ ಆಗಿ ಬಸ್ಸು ಈಗ 2 ಗಂಟೆ ಅಂದರೆ 2 ಗಂಟೆ ಕರೆಕ್ಟಾಗಿ ಬರುತ್ತೆ. ಸೊ ನಾವು ವೆಯ್ಟ್ ಮಾಡ್ತಿದ್ದೀವಿ, ಒಂದು 10 ಮಿನಿಟ್ಸ್ ಮುಂಚೆನೇ ಬಂದು. ಸೊ ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಬಸ್ಸು, ಹಾಗೆಯೇ ಬಸ್ಸೆಲ್ಲ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ ಬಸ್ ಬರ್ತಾ ಇದೆ. 2:03 ಅಂದರೆ ಕರೆಕ್ಟಾಗಿ 2:03ಕ್ಕೆ ಇದನ್ನು ಬಸ್ಸು. ಸೊ ವಿ ಆರ್ ಗೋಯಿಂಗ್. ನೋಡಿ ಇಲ್ಲಿ ಬಸ್ ಬಂದ ತಕ್ಷಣ ಡೋರ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಯಾರು ಕಂಡಕ್ಟರ್ ಇರಲ್ಲ, ಏನಿರಲ್ಲ. ಇಲ್ಲೇ ಏನು ಡ್ರೈವರ್ ಇರ್ತಾರಲ್ಲ, ಇವ್ರ ಹತ್ರ ನಾವು ಏನೋ ಅಮೌಂಟ್ ಪೇ ಮಾಡೋದಾಗಲಿ ಅಥವಾ ನಾವು ಆನ್ಲೈನಲ್ಲಿ ಪೇ ಮಾಡಿರೋದನ್ನು ಅಲ್ಲಿ ತೋರಿಸೋದಾಗಲಿ ಎಲ್ಲ ಅಲ್ಲೇ ಮಾಡಬೇಕು. ಅದಾದಮೇಲೆ ನೋಡಿ ಒಳಗಡೆ ಬಂದ್ವಿ. ಒಳಗಡೆ ಯಾರ್ಯಾರು ಇರಲಿಲ್ಲ ಬಸ್ಸಲ್ಲಿ, ಫುಲ್ ಖಾಲಿ ಇತ್ತು. ನಾವಷ್ಟೇ, ಇನ್ನೊಬ್ರು ಯಾರೋ ಒಬ್ಬರು ಎಕ್ಸ್ಟ್ರಾ ಇದ್ರು ಅಷ್ಟೇ. ಸೊ ಈ ಥರ ಇದೆ ಬಸ್. ನೋಡಿ ಎಷ್ಟು ಚೆನ್ನಾಗಿದೆ. ಯಾರೂ ನಿಲ್ಲಂಗಿಲ್ಲ, ಏನಿಲ್ಲ, ಎಲ್ಲರೂ ಕೂತ್ಕೊಂಡಿರಬೇಕು. ಹಾಗೆಯೇ ನಮ್ಮದೇ ಲಾಸ್ಟ್ ಸ್ಟಾಪು. ಸೊ ಲಾಸ್ಟ್ ಸ್ಟಾಪ್ ಬಂತು. ಸೊ ನಾವು ಇಳೀತಾ ಇದ್ದೀವಿ, ಮಾಲ್ ಹತ್ರ ಬಂದು. ಅಲ್ಲಿದೆ ಬಸ್ ಸ್ಟಾಪು. ಸೊ ಅಲ್ಲಿಂದ ಇಷ್ಟೇ ದೂರ ನಡ್ಕೊಂಬಂದರೆ ಇಲ್ಲೇ ಇರೋದು ನೋಡಿ ಮಾಲ್, ವಿಲ್ಲೋ ಬ್ರೂಕ್ ಮಾಲ್. ಇಲ್ಲಿಗೆ ಬಂದಿದ್ದೀವಿ ನಾವು ಇವಾಗ. ಸೊ ಒಳಗಡೆ ಹೋಗೋಣ. ಅಲ್ಲಿ ತುಂಬಾ ಶಾಪ್ಸ್ ಇದ್ದಾವೆ. ನಾವು ಅದರೊಳಗೆ ಯಾವ ಶಾಪಿಗೆ ಹೋಗ್ತೀವಿ, ಯಾವ ಶಾಪಿಗೆ ಹೋಗ್ಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ನೋಡೋಣ ಒಳಗೆ ಹೋದ್ಮೇಲೆ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ನೋಡೋಣ. ನಾವಿವಾಗ ವಿಲ್ಲೋ ಬ್ರೂಕ್ ಮಾಲ್ ಒಳಗಡೆ ಎಂಟರ್ ಆಗ್ತಿದ್ದೀವಿ. ಸೊ ಎಂಟರ್ ಆದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿದೆ ಮಾಲು. ಒಂಥರ ಫುಲ್ ಲೈಟು, ಫುಲ್ ಬ್ರೈಟಾಗಿ ಕಾಣಿಸ್ತಾ ಇದೆ. ಎಂಟ್ರೆನ್ಸಲ್ಲೇ ಎಲ್ಲ ಫುಡ್ ಥಿಂಗ್ಸ್ ಎಲ್ಲ ಇಟ್ಟಿದ್ರು. ಅಂದರೆ ಪಿಜ್ಜಾ ಆಗಿರ್ಬೋದು, ಬರ್ಗರು, ಆ ಥರ ಬೆವರೇಜಸ್ಸು ಎಲ್ಲ ಇಲ್ಲೇ ಎಂಟ್ರೆನ್ಸಲ್ಲೇ ಇದೆ. ಸೊ ಕುತ್ಕೊಳ್ಳೋಕ್ಕೂ ನೋಡಿ ಎಷ್ಟು ಸ್ಪೇಸ್ ಇದೆ, ಎಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಇದನ್ನು ದಾಟ್ಕೊಂಡು ನಾವು ಎಲ್ಲ ಮಾಲ್ಗಳಿಗೆ ಹೋಗೋದು. ಸೊ ಹೋಗ್ತಾ ಇದ್ವಿ. ಅಲ್ಲಿ ನೋಡಿ ಸೆಂಟರಲ್ಲೆಲ್ಲ ಎಷ್ಟೊಂದು ಸಣ್ಣ ಸಣ್ಣ ಶಾಪ್ಗಳನ್ನೆಲ್ಲ ಅಂದರೆ ಸ್ಟಾಲ್ಗಳ ಟೈಪ್ ಇಟ್ಕೊಂಡಿದ್ರು. ಹಾಗೆಯೇ ಇಲ್ಲೆಲ್ಲ ಸೈಡಿಗೆಲ್ಲ ದೊಡ್ಡ ದೊಡ್ಡ ಶಾಪ್ಗಳು, ಎಲ್ಲ ಬಟ್ಟೆ ಶಾಪ್ಗಳು, ಆಮೇಲೆ ಬರೀ ಪರ್ಫ್ಯೂಮ್ ಶಾಪ್ಗಳಂತೆ, ಹಾಗೆಯೇ ಜ್ಯುವೆಲ್ರಿ ಶಾಪ್ಸು, ಈಗೇನೆ ಎಷ್ಟೊಂದು ಶಾಪ್ಗಳಿದ್ವು. ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದು ನೋಡಿ ನಾವು ಇವಾಗ ಮೇಸಿಸ್ ಒಳಗೆ ಎಂಟರ್ ಆಗಿದ್ದೀವಿ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರೋಂಥದ್ದು. ಹಾಗೆಯೇ ಈಗ ಕ್ರಿಸ್ಮಸ್ ಬರ್ತಾ ಇದೆಯಲ್ಲ, ಅದಕ್ಕೆಲ್ಲ ಸ್ವಲ್ಪ ಮೇಸಿಸ್ ರೆಡಿಯಾಗಿದೆ ಕ್ರಿಸ್ಮಸ್ಸಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶಾಪ್, ಎಲ್ಲ ರೆಡ್ ಗ್ರೀನ್ ಥೀಮಲ್ಲಿ. ನಾವು ಫಸ್ಟ್ ಎಂಟರ್ ಆಗಿದ್ದೆ ಮೇಸಿಸ್ ಶಾಪಲ್ಲಿ. ಸೊ ಮೇಸಿಸ್ ಶಾಪೆಲ್ಲ ಫುಲ್ಲು ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟಿತ್ತು. ಯಾವುದಕ್ಕೆ ಅಂದರೆ ಆಲ್ರೆಡಿ ಕ್ರಿಸ್ಮಸ್ ಇನ್ನು 2 ತಿಂಗಳು ಬಿಟ್ಟರೆ ಕ್ರಿಸ್ಮಸ್ ಬರ್ತಾಯಿದೆ. ಆದರೆ ಇವಾಗಲೇ ರೆಡಿ ಆಗಿಬಿಟ್ಟಿತ್ತು. ಹಾಗೆಯೇ ಕೆಳಗಡೆ ಎಲ್ಲ ಕಾಸ್ಮೆಟಿಕ್ಸು, ಲಿಪ್ಸ್ಟಿಕ್ಸು, ಆ ಥರ ಎಲ್ಲ ಫುಲ್ ಅವೇ ಇದು ಪರ್ಫ್ಯೂಮ್ಗಳು ಆ ಥರದ್ದು. ಸೊ ನಮಗೆ ಅಲ್ಲೇನು ನಾವು ತಗೊಳ್ಳೋದಿರಲಿಲ್ಲ, ಯಾಕಂದರೆ ನಾವು ಅದು ಜಾಸ್ತಿ ಯೂಸೂ ಕೂಡ ಮಾಡಲ್ಲ. ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ ಕ್ಲಿಯರಾಗಿ. ಸೊ ಅದು ಬೇಡ ಅಂಥೇಳಿ ನಮಗೇನು ಬೇಕು ಬಟ್ಟೆಗಳು ನೋಡಿದ್ರೆ ಚೆನ್ನಾಗಿರತ್ತೆ ಅಂಥೇಳಿ ನಾವು ಮೇಲ್ಗಡೆ ಹೋಗ್ತಾಯಿದ್ದೀವಿ. ಹಾಗೆಯೇ ಎಸ್ಕಲೇಟ್ರಲ್ಲಿ ಹೋಗ್ತಾಯಿದ್ದೀವಿ. ಅಕ್ಕಪಕ್ಕ ನೋಡಿ ಗ್ಲಾಸಸ್ಸಲ್ಲಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದು ನೋಡಲಿಕ್ಕೆ. ಹಾಗೆಯೇ ಒಳಗೆ ಹೋದ್ವಿ. ಒಳಗೆ ಹೋದ್ಮೇಲೆ ಅಲ್ಲಿ ನಾವು ಎಂಟರ್ ಆಗಿದ್ದೆ ತಕ್ಷಣವೇ ಬಟ್ಟೆಗಳೆಲ್ಲ ಇಟ್ಟಿದ್ರು. ಸೊ ಇಲ್ಲಿ ನೋಡಿ ಎಲ್ಲ ವಿಂಟರಲ್ಲ, ಸೊ ಜಾಕೆಟ್ಸ್ ಅವೆಲ್ಲ ವಿಂಟರ್ ಕ್ಲಾತ್ಸೇ ಜಾಸ್ತಿ ಇದ್ದಾವೆ. ಹಾಗೆಯೇ ಈಗ ಕ್ರಿಸ್ಮಸ್ ಬಂತಲ್ಲ, ಸೊ ಎಲ್ಲ ಕ್ರಿಸ್ಮಸ್ ಥೀಮ್ ನೋಡಿ ಫುಲ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇಲ್ಲಿ ಕೆಳಗಡೆ ಎಲ್ಲ ಬರೀ ಮಾಲ್ನ ರೆಡಿ ಮಾಡಿದರೆ, ಇಲ್ಲಿ ಅದ್ರ ಸೆಕ್ಷನ್ನೇ ಒಂದು ಕ್ರಿಯೇಟ್ ಮಾಡಿಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಮಾಲ್ ಫುಲ್ಲು ವಿಂಟರ್ ಮತ್ತು ಕ್ರಿಸ್ಮಸ್ ಅದಕ್ಕೆ ಈಗ ಏನೇನು ಬೇಕಲ್ಲ ಆ ಥರ ಬಟ್ಟೆಗಳಷ್ಟೇ. ಇಲ್ಲೆಲ್ಲ ಹಾಗೇ ಸೀಸನ್ ವೈಸ್ ರೆಡಿ ಮಾಡಿಟ್ಟಿರ್ತಾರೆ. ಸೊ ಹಾಗೇ ಇಲ್ಲಿ ಇವಾಗ ಕೂಡ ಈ ಸೀಸನಿಗೆ ವಿಂಟರಿಗೆ ಏನು ಬೇಕೋ ಆ ಥರ ಬಟ್ಟೆಗಳು, ಹಾಗೆಯೇ ಕ್ರಿಸ್ಮಸ್ಸಿಗೆ ಯಾವ ಥರ ಬೇಕೋ ಆ ಥರ ಬಟ್ಟೆಗಳನ್ನೇ ರೆಡಿ ಮಾಡಿಟ್ಟಿದ್ರು.
ಜೊತೆಗೆ ನಾವು ಮಕ್ಕಳ ಬಟ್ಟೆಗಳನ್ನು ನೋಡೋಕ್ಕೆ ಅಂತೇಳಿ ಅಲ್ಲಿಗೆ ಬಂದು ಸ್ವಲ್ಪ ಅಲ್ಲಿನೂ ನಾವು ಮಕ್ಕಳ ಬಟ್ಟೆನೆಲ್ಲ ಚೆಕ್ ಮಾಡಿ, ಅಂದರೆ ಡಿಸ್ಕೌಂಟ್ ಯಾವಾರು ಇದ್ದಾವೆ ಅಥವಾ ನಮಗೆ ಚೆನ್ನಾಗಿ ಯಾವುದಾದ್ರೂ ಅನ್ಸದ್ವಾ ಅಂತ ನೋಡಿ ನಾವು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಮಾಲಿಂದ ಇವಾಗ ಹೊರಗೆ ಬಂದ್ವಿ. ಯಾಕೋ ಅಲ್ಲಿ ನಮಗೆ ಸೆಟ್ ಆಗೋ ಥರದ್ದು ಯಾವುದೂ ಚೆನ್ನಾಗಿ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾವು ಆ ಮಾಲಿಂದ ಹೊರಗೆ ಬಂದು ಈಗ JC Penney ಅಂತ ಶಾಪ್ ಇದೆ, ಅಲ್ಲೇ ಪಕ್ಕದಲ್ಲಿ. ಇದೆಲ್ಲ ಸರೌಂಡಿಂಗ್ಸ್ ಮಾಲ್ ಸುತ್ತಮುತ್ತನೇ ಅಕ್ಕಪಕ್ಕನೇ ಇದ್ದಾವೆ. ಸೊ ಅಲ್ಲಿ ಈಗ JC Penney ಒಳಗೆ ಎಂಟರ್ ಆದ್ವಿ. ಸೊ ಇಲ್ಲಿ ಎಂಟರ್ ಆದ ತಕ್ಷಣ ನೋಡಿ, ಇಲ್ಲಿ ಈ ಕಡೆ ನಾವು ಬಟ್ಟೆಗಳ ಸೆಕ್ಷನ್ನಿಗೆ ಬಂದಿದ್ದೀವಿ. ಇಲ್ಲಿ ಕ್ಲಿಯರೆನ್ಸ್ ಸೆಕ್ಷನ್ನು ಕೂಡ ಇದೆ. ಸೊ ಅಲ್ಲಿ ಒಂದು ಸತಿ ಚೆಕ್ ಮಾಡಿ ನಮಗೆ ಯಾವುದಾದ್ರೂ ಬಟ್ಟೆ ಇಷ್ಟ ಆಗುತ್ತಾ ನೋಡೋಣ, ಮಕ್ಕಳಿಗೆ ಯಾವುದಾದ್ರೂ ಇರತ್ತಾ ಅಂಥೇಳಿ ನೋಡೋಣ ಅಂಥೇಳಿ ಇಲ್ಲಿ ಬಂದ್ವಿ. ನೋಡಿ ಸೆಲೆಕ್ಟ್ ಮಾಡಿ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಆ್ಯಕ್ಚುಲಿ ಒಳಗಡೆ ಆರಾಮಾಗಿದ್ವಿ, ಬಟ್ ಹೊರಗಡೆ ತುಂಬ ಚಳಿ ಇದೆ. ಸೊ ಹಂಗಾಗಿ ಎಲ್ಲ ಪ್ಯಾಕ್ ಆಗಲೇಬೇಕು. ಹಾಗೆಯೇ 6 ಗಂಟೆಗೆ ಬಸ್ ಇದೆ ಅಂತ ನೋಡಿದ್ವಿ. ಹಾಗಾಗಿ 6 ಗಂಟೆ ಒಳಗಡೆ ಹೋಗ್ಬೇಕಂಥೇಳಿ ಬರ್ತಾಯಿದ್ದೀವಿ. ಸ್ವಲ್ಪ ಮಟ್ಟಿಗೆ ಶಾಪಿಂಗ್ ಮಾಡಿದ್ವಿ. ನಮಗೆ ಆ್ಯಕ್ಚುಲಿ ನಾವು ವಿಂಡೋ ಶಾಪಿಂಗಿಗೆ ಅಂತ ಬಂದಿದ್ದು, ಅಷ್ಟೇನು ಶಾಪಿಂಗ್ ಮಾಡಬೇಕಂತೇನು ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಕ್ಕಳಿಗಷ್ಟೇ ಒಂದು 2 ಬಟ್ಟೆಗಳು ತೊಗೊಂಡ್ವಿ ಅಷ್ಟೇ ವಿಂಟರಿಗೋಸ್ಕರ. ಅದು ಬಿಟ್ಟರೆ ನಾವು ಅಂಥ ಏನು ಸೇಲು ಇರಲಿಲ್ಲ. ಹಾಗೆಯೇ ನಮಗೆ ಯಾಕೋ ಇದು ಅಂದರೆ ವಿಂಡೋ ಶಾಪಿಂಗಲ್ಲ, ಸೊ ಫಾಸ್ಟಾಗೆಲ್ಲ ನೋಡಬೇಕು ಅಂಥೇಳಿ ಏನೂ ಡೀಟೇಲಾಗಿ ನೋಡಲಿಲ್ಲ. ಹಾಗಾಗಿ ನಮಗೇನು ಅಷ್ಟು ತೊಗೊಳ್ಳಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಈಗ ಬಸ್ಸಿಗೆ ಹೋಗ್ತಾಯಿದ್ದೀವಿ. 6 o'clock ಬಸ್ ಇದೆ ಅಂತ ಹೇಳಿದರು, ಅದಕ್ಕೋಸ್ಕರ. ಸೊ ವಿ ಆರ್ ಗೋಯಿಂಗ್ ಹೋಮ್. ನೋಡಿ, ಇಲ್ಲೇ ಬಸ್ ಬರೋದು ಹಾಗೆಯೇ ಬಿಡೋದು ಕೂಡ. ಮಾಲ್ ಇರೋದು ಇಲ್ಲೇ. ಸೊ ಅದೇ ಮಾಲು. ಸೊ ಹತ್ರ ಇದೆ. ಆರಾಮಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ನಾವೇ ಬರೋದಾದರೆ, ಡ್ರೈವಿಂಗ್ ಬರೋಲ್ಲ ಅನ್ನೋದಾದರೆ ಆರಾಮಾಗಿ ಬಸ್ಸಿಗೆ ಬರ್ಬೋದು. ಚೆನ್ನಾಗಿದೆ ಬಸ್ ಫೆಸಿಲಿಟಿ. ಹಾಗೆಯೇ ನಾವು ಒಂದು 10 ನಿಮಿಷ ಮುಂಚೆನೇ ಬಂದು ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಹಾಗೆಯೇ ನೋಡಿ, ಇಲ್ಲಿ ಎಷ್ಟೊಂದು ಬಸ್ಗಳು ನಿಂತಿದ್ದಾವೆ ಕೂಡ. ಸೊ ಈಗೆಲ್ಲ ನಮ್ಮ ಬಸ್ಸಿಗೆ, ನಮ್ಮದು ರೂಟ್ ಬಸ್ಸು 871. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ನೋಡುವ ಬರೋದಕ್ಕೆ ಕಾಯ್ತಾಯಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಇದ್ರ ಟಿಕೆಟ್ ಕೂಡ ನಾವು ನ್ಯೂ ಜರ್ಸಿ ಟ್ರಾನ್ಸಿಟ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲೇ ಕೂಡ ಬೈ ಮಾಡ್ಬೋದು. ಸೊ ನಾವು ಬೈ ಮಾಡಿದ್ವಿ. ಹಾಗಾಗಿ ನಾವಿಲ್ಲಿ ಟಿಕೆಟ್ ಕೂಡ ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ. ಆಮೇಲೆ ನಾವೇನಾದರೂ ಟಿಕೆಟ್ ಬೈ ಮಾಡಿರಲಿಲ್ಲ, ಬಸ್ಸಲ್ಲೇ ಕೊಡಬೇಕಂತಂದರೆ $5 ಕ್ಯಾಶ್ನೇ ಹಾಕಬೇಕಂತೆ. ಇಲ್ಲಿ $10 ಕ್ಯಾಶನ್ನೆಲ್ಲ ಆಕ್ಸೆಪ್ಟ್ ಮಾಡಲ್ಲ. ಸೊ $5 ಕ್ಯಾಶ್ನೇ ಹಾಕಬೇಕು. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ $5 ಕ್ಯಾಶ್ನ ಇಟ್ಕೊಂಬರಿ ಬಸ್ಸಿಗೆ. ಯಾಕೆಂದರೆ ಇವರು $10 ಆಗಲಿ ಬೇರೆ ಕ್ಯಾಶ್ಗಳನ್ನ ಆಕ್ಸೆಪ್ಟ್ ಮಾಡಲ್ಲ, ಜಸ್ಟ್ $5 ಕ್ಯಾಶ್ನ ಆಕ್ಸೆಪ್ಟ್ ಮಾಡೋದು. ಸೊ ನಾವು ಬರುವಾಗ ಕ್ಯಾಶ್ ಕೊಟ್ಟು ಬಂದಿದ್ವಿ, ಬಟ್ ಈಗ ನಾನು ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಸೊ ಈಸಿ, ಬುಕ್ ಮಾಡೋಕ್ಕೂ ಈಸಿ, ಹಾಗೆಯೇ ಇಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ ಜಲ್ದಿ. ಸೊ ಹಾಗಾಗಿ ಇಟ್ಸ್ ಬೆಸ್ಟ್ ವೇ. ಹಾಗೆಯೇ ನಮ್ಮ ಬಸ್ ಕೂಡ ಬರ್ತಾಯಿದೆ. ಸೊ ನಾವು ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ನಮ್ಮ ಬಸ್ಸು. ಆ್ಯಕ್ಚುಲಿ ನಾನು ಹೇಳ್ದಂಗೆ ಇದು ನಮ್ಮ ಬಸ್ ನಂಬರು ಬರ್ದಿದ್ದಾರೆ ನೋಡಿ, 871 ಅಂತ. ಹಾಗೆಯೇ ನಾವು ಯಾವ ರೂಟ್ ಥ್ರೂ ಹೋಗ್ತೀವಿ ಅಂತೇಳಿ ನಮ್ಮಲ್ಲಿ ಯಾವ ಥರ ಬಸ್ಗಳು ಡಿಸ್ಪ್ಲೇ ಮಾಡ್ತಿದ್ವಲ್ಲ, ಅದೇ ಥರ ಇಲ್ಲೂ ಕೂಡ ಈ ಬಸ್ಗಳು ಕೂಡ ಡಿಸ್ಪ್ಲೇ ಮಾಡ್ತಿದ್ವು. ಜೊತೆಗೆ ಈ ಸತಿ ಸ್ವಲ್ಪ ಜನ ಇದ್ದರು, ಅಂದರೆ ರಿಟರ್ನ್ ಆಗುವಾಗ ಸ್ವಲ್ಪ ಜನ ಇದ್ದರು. ಅಂದರೆ ಫುಲ್ ಬಸ್ ಏನು ತುಂಬಿರಲಿಲ್ಲ, ಬಟ್ ಸ್ವಲ್ಪ ಜನ ಇದ್ದರು. ಬರುವಾಗ ನಾವು ಅಷ್ಟೇ ಇದ್ವಲ್ಲ, ಹಾಗೇನಿರಲಿಲ್ಲ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಎಲ್ಲೋ ಪಟ್ಟಿ ಕಾಣಿಸ್ತಾ ಇದೆ ನಿಮಗೆ. ಇದೇನು ಅಂತಂದರೆ, ನಮ್ದು ಏನಾದರೂ ನೆಕ್ಸ್ಟ್ ಸ್ಟಾಪ್ ಇದೆ ಅಂತಂದರೆ ಅದನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಅವ್ರಿಗೆ ಅಲ್ಲಿ ರಿಕ್ವೆಸ್ಟ್ ರೈಸ್ ಮಾಡುತ್ತೆ, ನಾವು ನೆಕ್ಸ್ಟ್ ಸ್ಟಾಪಿಗೆ ಇಳಿತೀವಿ ಅಂತ ಹೇಳಿ. ಅದನ್ನು ಅಲ್ಲಿ ಅವರಿಗೆ ಇನ್ಫಾರ್ಮ್ ಮಾಡೋ ಥರ, ಅಂದರೆ ಡ್ರೈವ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡೋ ಥರ, ಅವ್ರಿಗೆ ಅದನ್ನು ನೋಡಿಬಿಟ್ಟು ಅವರು ಸ್ಟಾಪ್ ಮಾಡ್ತಾರೆ. ಇದು ಒಂಥರ ಚೆನ್ನಾಗಿದೆ ಫೆಸಿಲಿಟಿ. ಅಂದರೆ ನಾವು ಹೋಗಿ ಮುಂದೆ ನಿಲ್ಲಬೇಕಾಗಿಲ್ಲ ಅವ್ರ ಮುಂದೆ. ಸೊ ನಾವು ಕುತ್ಕೊಂಡಿದ್ದಾಗ ಎಲ್ಲ ಪ್ರತಿಯೊಂದು ಸೀಟಿಗೂ ಇರುತ್ತೆ ಅದು ಫೆಸಿಲಿಟಿ. ಸೊ ಅವರು ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಅಲ್ಲಿ ನೆಕ್ಸ್ಟಿಗೆ ಸ್ಟಾಪ್ ಕೊಡ್ತಾರೆ. ಸೊ ಇದೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಬಸ್ಸಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಾದ ತಕ್ಷಣ ನಮ್ಮದು ಸ್ಟಾಪ್ ಬಂತು. ಸೊ ನಾವು ಸ್ಟಾಪಲ್ಲಿ ಬಂದ ತಕ್ಷಣ ನಾವು ಇಳ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.